ಇದು ಜಗತ್ತಿನ ಅತ್ಯಂತ ವಾಸನೆ ಇರುವ ಹಣ್ಣು ಆಯ್ತಾ, ಡುರಿಯನ್. ಇದನ್ನು ಕಿಂಗ್ ಆಫ್ ಫ್ರೂಟ್ ಅಂತ ಹೇಳ್ತೇವೆ. ಇದು ಕ್ವೀನ್ ಆಫ್ ಫ್ರೂಟ್, ಹಣ್ಣುಗಳ ರಾಜ ಅಂತ. ಇದು ಹಣ್ಣುಗಳ ರಾಣಿ. ಸಿಕ್ಕಾಪಟ್ಟೆ ವಾಸನೆ ಇದೆ ನೋಡು, ರುಚಿ ಹೇಗುಂಟು ನೋಡು. ಅತ್ಯಂತ ವಾಸನೆ ಇರುವ ಹಣ್ಣು ಅಂತ ಹೇಳಿದೆ ಅಲ್ಲ, ಅದೇ ರೀತಿ ದುಬಾರಿ ಕೂಡ. 500ರಿಂದ 1,000 ರೂಪಾಯಿ ತನಕ ಬೆಲೆ ಬಾಳ್ತದೆ ಈ ಒಂದೊಂದು ಹಣ್ಣು. ಕಿಂಗ್ ಆಫ್ ಫ್ರೂಟ್ ನೋಡಿ ಆಯ್ತು, ಇನ್ನು ಕ್ವೀನ್ ಆಫ್ ಫ್ರೂಟ್ ನೋಡುವ. ಮ್ಯಾಂಗೋಸ್ಟಿನ್. ಇದು ನಂಗೆ ತುಂಬಾ ಇಷ್ಟ ಇರುವಂತ ಹಣ್ಣು ಆಯ್ತಾ. ನೋಡಿ, 1 2 3 4 5 6, ಇಲ್ಲಿ 6 ಇದೆಯಲ್ಲ, ಒಳಗೆ ಎಸಳು ಕೂಡ ಅಷ್ಟೇ ಇರ್ತದೆ. 1 2 3 4 5 6 ಹಣ್ಣುಗಳ ರಾಣಿ, ಅದ್ಭುತ ರುಚಿ. ಇದು ಡುರಿಯನ್, ಇದು ಮ್ಯಾಂಗೋಸ್ಟೀನ್. ಮ್ಯಾಂಗೋಸ್ಟೀನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಹೆಚ್ಚಿನವರು ಬೆಳೀತಾ ಇದ್ದಾರೆ. ನಮ್ಮ ಜಾಗದಲ್ಲೆಲ್ಲ ಚಿರಪರಿಚಿತ ಅಂತ ಹೇಳ್ಬೋದು. ಇದು ಕೆಲವರಿಗೆ ಮಾತ್ರ ಗೊತ್ತುಂಟಷ್ಟೇ. ಇದು ಎಷ್ಟು ವಾಸನೆ ಅಂತ ಹೇಳಿದ್ರೆ, ಕೆಲವು ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಏರ್ಪೋರ್ಟ್ ಅಲ್ಲಿ ತಗೊಂಡು ಹೋಗಬಾರ್ದು, ಹೋಟೆಲ್ ಅಲ್ಲಿ ಉಪಯೋಗ ಮಾಡಬಾರ್ದು, ಇದರ ಟ್ರಾನ್ಸ್ಪೋರ್ಟ್ ಕೂಡ ಮಾಡಬಾರ್ದು ಅಂತ ಹೇಳಿ ಕಾನೂನೇ ತಂದಿದ್ದಾರೆ. ಅಷ್ಟು ಕೂಡ ವಾಸನೆ ಇರುವ ಹಣ್ಣು. ಆದ್ರೆ ಇದನ್ನು ಕಿಂಗ್ ಆಫ್ ಫ್ರೂಟ್ ಅಂತ ಹೇಳ್ತೇವೆ ನಾವು. ಕಿಂಗ್ ಅಂತ ಹೇಳಿದ ಕೂಡಲೇ ಮಾವಿನ ಹಣ್ಣು ಅಂತ ಹೇಳ್ತೇವಲ್ಲ, ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಿಂಗ್ ಆಫ್ ಫ್ರೂಟ್ ಅಂತ ಹೇಳ್ತಾರಂತೆ ಇದನ್ನು. ಯಾಕಂತ ಹೇಳಿ ನೋಡುವ, ರುಚಿ ಹೇಗಿದೆ ಅಂತ ಹೇಳಿ ನೋಡುವ. ಹಲಸು ಉಂಟಲ್ಲ, ಅದೇ ಜಾತಿಗೆ ಸೇರಿರುವಂತದ್ದು, ಆದ್ರೆ ತುಂಬಾ ವಾಸನೆ ಇದೆ. ಇದು ನಮ್ಗೆ ಮಲೇಷ್ಯಾ, ಇಂಡೋನೇಷ್ಯಾ ಆ ಭಾಗದಿಂದ ಬಂದಿದೆ ಈ ಹಣ್ಣು. ಅದೇ ರೀತಿ ಮ್ಯಾಂಗೋಸ್ಟೀನ್ ಕೂಡ ಅದೇ ಭಾಗದಿಂದ ಬಂದದ್ದು. ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೇವಲ್ಲ, ಹೆಚ್ಚಿನ ಹಣ್ಣುಗಳು ಅಲ್ಲಿಂದ ನಮ್ಗೆ ಬಂದಿದೆ. ಡುರಿಯನ್ ಆಗಿರ್ಬೋದು, ಮ್ಯಾಂಗೋಸ್ಟೀನ್, ರಂಬುಟಾನ್, ಅಬಿಯು, ಈ ತರ ಹಲವಾರು ಹಣ್ಣುಗಳಿವೆ ನಮ್ಗೆ ಅಲ್ಲಿಂದ ಬಂದದ್ದು. ಮಟುವಾ, ಲಾಂಗನ್ ಮುಂತಾದವುಗಳು. ಅತ್ಯಂತ ವಾಸನೆ ಇರುವ ಹಣ್ಣು ಅಂತ ಹೇಳಿದೆ ಅಲ್ಲ, ಅದೇ ರೀತಿ ದುಬಾರಿ ಕೂಡ. 500ರಿಂದ 1,000 ರೂಪಾಯಿ ತನಕ ಬೆಲೆ ಬಾಳ್ತದೆ ಈ ಒಂದೊಂದು ಹಣ್ಣು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ರೇಟ್ ಇದೆ. ವಾಸನೆ ಇದ್ರೂ ಕೂಡ ಜನರು ಇದನ್ನು ತಿಂತಾರೆ. ಅಷ್ಟು ಮಾರ್ಕೆಟ್ ಕೂಡ ಇದೆ. ಇದು ನೋಡಿ, ಹಣ್ಣಾದಾಗ ತನ್ನಿಂದ ತಾನೇ ಓಪನ್ ಆಗ್ತದೆ, ಒಡಿತದೆ ನೋಡಿ. ಆದ್ರೆ ಆದಷ್ಟು ಗ್ಲೌಸ್ ಏನಾದ್ರೂ ಉಪಯೋಗ ಮಾಡಿದ್ರೆ ಒಳ್ಳೇದು. ಇದು ಮುಳ್ಳುಂಟಲ್ಲ, ತುಂಬಾ ಶಾರ್ಪ್ ಇದೆ, ಹರಿತಾ ಇದೆ, ಚುಚ್ಚುತ್ತದೆ ನಮ್ಗೆ. ಹಲಸು ಎಲ್ಲ ನಮ್ಗೆ ಚುಚ್ಚುದಿಲ್ಲ. ಹಲಸು ಅಥವಾ ದೀಗುಜ್ಜೆ ಆಗಿರ್ಬೋದು, ಹೆಬ್ಬಲಸು, ಅದೆಲ್ಲ ಅಷ್ಟು ಚುಚ್ಚುದಿಲ್ಲ. ಇದು ಚುಚ್ಚುತ್ತದೆ ನಮ್ಗೆ. ಮರದಿಂದ ಕೊಯ್ಲು ಮಾಡೋದು ಹೇಗೆ ಹೇಳಿದ್ರೆ, ಮರದಿಂದ ಮೇಲೆಗೆ ಕೆಳಗೆ ಹಾಕುವಾಗ ಕೆಳಗೆ ಗೋಣಿ ಚೀಲ ಹಿಡಿದು ಕ್ಯಾಚ್ ಮಾಡ್ತಾರೆ. ತುಂಬಾ ಎತ್ತರ ಬೆಳೀತದೆ ಮರ. ಬೀಜದಿಂದಲೇ ಮಾಡುವಂಥದ್ದು. ಓಪನ್ ಮಾಡುವ ನೋಡಿ, ಹೀಗೆ. ಡುರಿಯನ್ ಹಣ್ಣು ಇದು ಸ್ವಲ್ಪ ಸ್ಮೆಲ್ ಕಡಿಮೆ ಇದೆ. ಅವತ್ತೆಲ್ಲ ಬರ್ತಾ ಇದ್ದದ್ದು ತುಂಬಾ ಸ್ಮೆಲ್ ಇತ್ತು, ಒಂದು ಕೊಳೆತ ವಾಸನೆ. ಇದು ಅಷ್ಟು ವಾಸನೆ ಇಲ್ಲ. ಈಗ ಬಂದಿರುವಂತದ್ದೆಲ್ಲ ಸ್ವಲ್ಪ ಹೈಬ್ರಿಡ್ ವೆರೈಟಿ ಬಂದಿದೆ, ಬೀಜದಿಂದಲೇ ಗಿಡ ಮಾಡ್ತಾರೆ. ಇದು ಹಣ್ಣು ನೋಡಿ, ಇದು ಸ್ಮೂತ್ ಇದೆ, ಒಳ್ಳೆ ನೋಡಿ, ವಾಸನೆ ಇದೆ ಮಾತ್ರ. ಒಳ್ಳೆ ಸಿಹಿ ಇದೆ, ಆದ್ರೆ ವಾಸನೆಯಲ್ಲಿ ಕಷ್ಟ ಆಗ್ತದೆ. ಈ ಕಷ್ಟಪಟ್ಟು ಹಣ್ಣು ತಿನ್ನೋದು ಅಂತ ಹೇಳಿದ್ರೆ ಇದನ್ನು ಹೇಳೋದಾಗಿರ್ಬೋದು. ರೇಟ್ ಕೊಟ್ಟಿದೆ ಅಂತ ಹೇಳಿ ತಿನ್ಬೇಕಷ್ಟೇ. ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತೆ ಇದು. ತುಂಬಾ ಆರೋಗ್ಯಕ್ಕೆ ಒಳ್ಳೇದಿರುವ ತುಂಬಾ ಗುಣಗಳು ಉಂಟಂತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತದಲ್ಲ ನಿಜವಾಗಿ ಹೇಳುದಿದ್ರೆ. ಇದು ವಿದೇಶಗಳಲ್ಲೆಲ್ಲ ಹೋಟೆಲಲ್ಲಿ ಇದನ್ನು ತುಂಬಾ ರೇಟ್ ಕೊಟ್ಟು ತಿಂತಾರಂತೆ. ನಾನು ಕೂಡ ಅದೇ ಮಾಡ್ತಾ ಇದ್ದೇನೆ. ಎಲ್ಲರಿಗೆ ಹಿಡಿಸುವ ಹಣ್ಣಲ್ಲ ಇದು, ಕಿಂಗ್ ಆಫ್ ಫ್ರೂಟ್. ಇದು ಬೀಜದಿಂದ ಗಿಡ ಮಾಡ್ಬೋದು, ಬೇಕಾದವರು ಮಾಡ್ಬೋದು. ನರ್ಸರಿಗಳಲ್ಲಿ ಸಿಗ್ತದೆ ನೋಡಿ, ಈ ರೀತಿ ಹಣ್ಣು ಎಲ್ಲ ಹಣ್ಣು ಬರ್ತಾ ಇದೆ ನೋಡಿ. ಇದೆಲ್ಲ ಹಣ್ಣು ಸರಿಯಾಗಿ ಹಣ್ಣಾಗಿದೆ, ಸ್ವೀಟ್ ಇದೆ, ಒಳ್ಳೆ ರುಚಿ ಒಳ್ಳೇದಿದೆ. ಆದ್ರೆ ಇದರ ಸ್ಮೆಲ್ ಅಲ್ಲಿ ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ. ಮೂಗು ಮುಚ್ಚಿ ಏನಾದ್ರೂ ತಿನ್ಲಿಕ್ಕೆ ಆಗ್ತದ ಗೊತ್ತಿಲ್ಲ. ಇದನ್ನು ಇಷ್ಟಪಟ್ಟು ತಿನ್ನುವವರು ತುಂಬಾ ಜನ ಇದ್ದಾರೆ ನಮ್ಮೂರಲ್ಲಿ ಕೂಡ. ಎಲ್ಲೆಲ್ಲೂ ಹೋಗಿ ತರ್ತಾರೆ, ತಿಂತಾರೆ. ಆದ್ರೆ
ಕಿಂಗ್ ಆಫ್ ಫ್ರೂಟ್ ನೋಡಿ ಆಯ್ತು, ಇನ್ನು ಕ್ವೀನ್ ಆಫ್ ಫ್ರೂಟ್ ನೋಡುವ. ಮ್ಯಾಂಗೋಸ್ಟಿನ್ ಇದು ನಂಗೆ ತುಂಬಾ ಇಷ್ಟ ಇರುವಂತ ಹಣ್ಣು ಆಯ್ತಾ. ನೋಡಿ ಇದರಲ್ಲಿ ಎಂತ ವಿಶೇಷತೆ ಹೇಳಿದ್ರೆ, ಹೊರಗೆ ನೋಡಿ ಹೂವಿನ ಆಕಾರ ಇರ್ತದೆ. ಇದರಲ್ಲಿ ಎಷ್ಟು ದಳ ಇದೆ ನೋಡಿ, 1 2 3 4 5 6. ಇದರಲ್ಲಿ 1 2 3 4 5 ಅಷ್ಟೇ ಎಸಳು ಒಳಗೆ ಕೂಡ ಇರ್ತದೆ. ನೋಡ್ಲಿಕ್ಕೆ ಬೆಳ್ಳುಳ್ಳಿ ಹಾಗೆ ಕಾಣ್ತದೆ. ಪುನರ್ಪುಳಿ ಕೋಕಂ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿದೆ, ಅದೇ ರೀತಿ ಇರ್ತದೆ. ಆದರೆ ತುಂಬಾ ರುಚಿ ಇದೆ. ಸಿಪ್ಪೆ ದಪ್ಪ ಇರ್ತದೆ ನೋಡಿ, ಸಿಪ್ಪೆ ತುಂಬಾ ಒಗರು ಕನರು ನೋಡಿ. ಅದೇ ರೀತಿ ಪುನರ್ಪುಳಿಯಾಗಿ ಇದರಲ್ಲಿ ನೋಡಿ 1 2 3 4 5 6 ನೋಡಿ ಅಷ್ಟೇ ಉಂಟು. ಇದರಲ್ಲಿ ನೋಡಿ 1 2 3 4 5 ಉಂಟಲ್ಲ, ಒಳಗೆ ಕೂಡ ಅಷ್ಟೇ ಇರ್ತದೆ ನೋಡಿ. 1 2 3 4 5. ಇದರಲ್ಲಿ ಈ ದಪ್ಪ ಇರುವಂತದ್ರಲ್ಲಿ ಬೀಜ ಇರ್ತದೆ. ನಾವು ಬೀಜದ ಮುಖಾಂತರವಾಗಿ ನಾವು ಗಿಡ ಮಾಡಬೇಕಾಗ್ತದೆ. ಇದರ ಗ್ರಾಫ್ಟೆಡ್ ಅಷ್ಟು ಫೇಮಸ್ ಅಲ್ಲ, ಯಾಕಂತ ಹೇಳಿದ್ರೆ ಅಡ್ಡ ಬೆಳೀತದೆ, ಹೆಚ್ಚು ಹಣ್ಣುಗಳು ಬೆಳೆಯುವುದಿಲ್ಲ. ಇದು ಜಾಯ್ಕಾಯಿಯ ರೀತಿಯಲ್ಲೇ ನೆರಳು ಬೇಡುವಂತ ಸಸ್ಯ. ನಾವು ತೋಟದ ಮಧ್ಯದಲ್ಲಿ ನಾಟಿ ಮಾಡಬಹುದು. ಸಾಧಾರಣ 40 ಅಡಿಗೊಂದರಂತೆ ಇದರ ನಾಟಿ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ಒಂದು ಬೀಜ ಸಸಿ ಆಗಿ ಒಂದು 8 ವರ್ಷ ಕಾಲ ಬೇಕಾಗ್ತದೆ ಇದರ ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ. ನರ್ಸರಿಗಳಲ್ಲಿ 4 ವರ್ಷದ ಗಿಡಗಳೇ ಸಿಗ್ತದೆ. ಅಂದ್ರೆ ನಾವು ಗಿಡಗಳನ್ನು ನೆಟ್ಟು 4 ವರ್ಷದಲ್ಲೇ ಹಣ್ಣು ಪಡಿಬಹುದು. ಗ್ರಾಫ್ಟೆಡ್ ಅಷ್ಟು ಸೂಕ್ತ ಅಲ್ಲ. ಇದು ಮ್ಯಾಂಗೋಸ್ಟಿನ್ ರುಚಿ ಮಾಡು. ಹಣ್ಣುಗಳ ರಾಣಿ, ಅದ್ಭುತ ರುಚಿ. ಕೋಕಂನಲ್ಲಿ ಇರುವಂತೆ ಬೀಜ ಇರ್ತದೆ ನೋಡಿ. ನಾನು 5 ಎಸಳು ನುಂಗಿದೆ ಅಲ್ಲ, ಅದರಲ್ಲಿ ಬೇರೆ ಯಾವ್ದ್ರಲ್ಲಿ ಬೀಜ ಇರಲಿಲ್ಲ, ಒಂದು ಮಾತ್ರ ಬೀಜ ಇದ್ದದ್ದು. ಇದರಲ್ಲಿ ಕೂಡ ಹಾಗೆ ಇರುತ್ತದೆ. ಸೂಪರ್. ಇದರಲ್ಲಿ ಕೂಡ ಬೀಜ ಒಂದಿದೆ, ಒಂದು ಮಾತ್ರ. ಇದಿಷ್ಟು ಕಿಂಗ್ ಆಫ್ ಫ್ರೂಟ್ ಮತ್ತೆ ಕ್ವೀನ್ ಆಫ್ ಫ್ರೂಟಿನ ಪರಿಚಯ, ರಿವ್ಯೂ ಅಂತ ಹೇಳ್ಬೋದು. ಕಿಂಗ್ ಆಫ್ ಫ್ರೂಟ್ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಕೆಲವರಿಗೆ ಇಷ್ಟ ಆಗ್ಬೋದು. ನನ್ನ ಅಭಿಪ್ರಾಯ ಹೇಳಿದಷ್ಟೇ, ನನ್ನ ರುಚಿ ಹೇಳಿದಷ್ಟೇ. ಕ್ವೀನ್ ಆಫ್ ಫ್ರೂಟ್ ಅಂತೂ ಎಲ್ಲರೂ ಮನೆಯಲ್ಲಿ ಒಂದೊಂದು ಗಿಡ ಆದ್ರೂ ಬೆಳೆಸುವಂತ ಸಸ್ಯ. ರುಚಿ ನೋಡ್ಲೇಬೇಕು, ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಇದು ನೋಡಿಕೊಂಡು ಬೇಕಾದವರು ಮಾತ್ರ ತಿಂದ್ರೆ ಸಾಕು. ದುಡ್ಡು ಕೊಟ್ಟು ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಹೇಳಿಕ್ಕೆ ಬರುದಿಲ್ಲ. ಆರೋಗ್ಯಕ್ಕೆ ಒಳ್ಳೇದಂತೆ, ಹಾಗೆಂತ ಹೇಳಿ ನಂಗಷ್ಟು ಖುಷಿ ಆಗ್ಲಿಲ್ಲ. ಈ ಮ್ಯಾಂಗೋಸ್ಟಿನ್ ಉಂಟಲ್ಲ, ವರ್ಷ ಹೋದಾಗ ಇದರಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಗಿಡ ನೆಟ್ಟು ಒಂದು 15 ವರ್ಷ ಪ್ರಾಯದ ಮರದಲ್ಲಿ 100 kg ಅಷ್ಟು ಕೂಡ ಇಳುವರಿ ಬರುವಂತದ್ದು ಉಂಟಂತೆ. ಅಷ್ಟು ಕೂಡ ಇಳುವರಿ ಜಾಸ್ತಿ ಆಗ್ತದೆ, ವರ್ಷ ಪ್ರಾಯ ಆದ ಹಾಗೆ ಇಳುವರಿ ಕೂಡ ಜಾಸ್ತಿ. ಹಾಗಾಗಿ ನಮ್ಗೆ ಇದರಲ್ಲಿ ನಷ್ಟ ಖಂಡಿತವಾಗಿಲ್ಲ. ನಾವು ಉಪ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಕೂಡ ಮ್ಯಾಂಗೋಸ್ಟಿನ್ ಅನ್ನು ಮಾಡಬಹುದು ಎಲ್ಲ ಕೃಷಿಕರು. ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಸೂಕ್ತ. ಮ್ಯಾಂಗೋಸ್ಟಿನ್ ಕೃಷಿಯನ್ನು ನಾನು ಆಗ್ಲೇ ಹೇಳಿದಾಗೆ ತೋಟದ ಮಧ್ಯದಲ್ಲಿ ಬೆಳಿಬಹುದು. ಜಾಯಿಕಾಯಿ ಬೆಳೆದಾಗೆ, ಜಾಯಿಕಾಯಿ ಸ್ಪೈಸಸ್, ಇದು ಹಣ್ಣು ತಿನ್ಲಿಕ್ಕೆ ಉಪಯೋಗ ಆಗುವಂಥದ್ದು. ರಂಬುಟಾನ್ ಎಲ್ಲ ಉಂಟಲ್ಲ, ಅದಕ್ಕೆ ಬಿಸಿಲು ಬೇಕಾಗ್ತದೆ. ಮ್ಯಾಂಗೋಸ್ಟಿನ್ಗೆ ನೆರಳು ಬೇಕಾಗ್ತದೆ. ಸಾಧಾರಣ 60% ನೆರಳಿದ್ರೆ ಮಾತ್ರ ಮ್ಯಾಂಗೋಸ್ಟಿನ್ ಚೆನ್ನಾಗಿ ಬೆಳೆ ಬರ್ತದೆ ಅಂತ ಹೇಳ್ತಾರೆ. ಬಿಸಿಲಿಗೆ ಮಾಡುವವರು ಕೂಡ ಇದ್ದಾರೆ. ನಾವು ಶೇಡ್ ನೆಟ್ ಅಥವಾ ಏನಾದ್ರೂ ನೆರಳಿನ ವ್ಯವಸ್ಥೆ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಸ್ಕಾರ್ಚಿಂಗ್ ಆಗ್ತದೆ. ಬಿಸಿಲಿಗೆ ಎಲೆಗಳೆಲ್ಲ ಬಾಡಿ ಹೋಗ್ತದೆ, ಕಪ್ಪಾಗ್ತದೆ. ಹಾಗಾಗಿ ನೆರಳಿರುವ ಜಾಗದಲ್ಲೆಲ್ಲ ಮ್ಯಾಂಗೋಸ್ಟಿನ್ ಬೆಳೆಯನ್ನು ಬೆಳಿಬಹುದು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ.